ನಮಸ್ಕಾರ. ನಿಮ್ಮ ಕಮೆಂಟ್ಗಳ ಆಧಾರದ ಮೇಲೆ, ನಿಮ್ಮಗಳ ಫೋನ್ ಕಾಲ್ ಮೇಲೆ ಮತ್ತು ವಾಟ್ಸಪ್ ಮೆಸೇಜ್ ಮೇಲೆ ಕೊನೆಗೆ ಐ ಹ್ಯಾವ್ ಡಿಸೈಡೆಡ್ ಟು ಅಟೆಂಡ್ ಟು ಲೇಬರ್ ಲಾ 2 ಪ್ರಾಬ್ಲಮ್ಸ್. So now I have done the problem analysis. ಈ ಎರಡನೇ ಈ ಕಾರ್ಮಿಕ ಕಾನೂನು ಏನಿದೆ ಆ ವಿಷಯದಲ್ಲಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಲ್ಲಿಯವರೆಗೆ ಬಂದಂತಹ ಪ್ರಶ್ನೆಗಳನ್ನು ಸುಮಾರು 25-26 ಪ್ರಶ್ನೆಗಳಿರಬೇಕು ಅಂದ್ಕೊಳ್ತೀನಿ. ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಎಲ್ಲ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂದು ವಿಡಿಯೋದಲ್ಲಿ ಮುಗಿಲಿಕ್ಕಿಲ್ಲ. ನನ್ನ ತೃಪ್ತಿಗೋಸ್ಕರ ನಾನು ನಿಮಗೆ ಈ ಪ್ರಾಬ್ಲಮ್ಗಳ ಸೊಲ್ಯೂಷನ್ನ ಮಾಡೋದಾದರೆ ಅಟ್ಲೀಸ್ಟು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಥಿಯರಿ ಭಾಗವನ್ನು ಅಥವಾ ಕಾನೂನಿನ ವಿಮರ್ಶೆಯನ್ನು ನಾನು ಮಾಡದೆ ಹೋದರೆ ನಿಮಗೆ ಪ್ರಾಬ್ಲಮಿನ ಅರ್ಥ ಆಗುವುದು ಕಷ್ಟ. ಆದ್ದರಿಂದ ಈ ಒಂದು ಪ್ರಾಬ್ಲಮಿಗೆ ಸಂಬಂಧಿಸಿದಂತಹ ಏನು ಥಿಯರಿ ಇದೆ ಆ ಥಿಯರಿಯನ್ನು ಅಥವಾ ಆ ಕನ್ಸರ್ನ್ಡ್ ಸೆಕ್ಷನ್ಗಳನ್ನು ನಿಮಗೆ ಅನಲೈಸ್ ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಆ್ಯಂಡ್ ಲುಕ್ ಎಟ್ ದ ಪ್ರಾಬ್ಲಮ್ಸ್. ಫಸ್ಟ್ ಆಫ್ ಆಲ್, ಐ ಥ್ಯಾಂಕ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಂಟ್ ಮಿ ಆಲ್ ದೀಸ್ list of problems. The same problems only I have taken for discussion. ಅದರಲ್ಲಿ ಮೊದಲನೆಯ ಪ್ರಾಬ್ಲಮನ್ನು ಈ ಚೈಲ್ಡ್ ಲೇಬರ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಮು. ಒಬ್ಬ ಚೈಲ್ಡನ್ನು ಒಂದು ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ ಮಾಡ್ಬೋದಾ ಅಂತಕ್ಕಂಥದ್ದು. ಫಸ್ಟ್ ಪ್ರಾಬ್ಲಮ್ಗಳನ್ನು ಸುಮಾರು 5 ಪ್ರಾಬ್ಲಮ್ಗಳಿದ್ದಾವೆ. 5 ಪ್ರಾಬ್ಲಮ್ಗಳು ಒಂದೇ ಥರದ ಪ್ರಾಬ್ಲಮ್ಗಳು, ಒಂದೇ ಉತ್ತರ. 5 ಪ್ರಾಬ್ಲಮ್ಗಳಿಗೂ ಒಂದೇ ಉತ್ತರ. 5 ಪ್ರಾಬ್ಲಮ್ಗಳು ಯಾವ್ಯಾವ ಥರ ಇದ್ದಾವೆ ಅನ್ನೋದನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇದು ಒಂದು ಪ್ರಾಬ್ಲಮ್. ಕುಮಾರ್ ಅಂತಕ್ಕಂಥ ಒಬ್ಬ ಹುಡುಗನ್ನ ಏನು ಮಾಡ್ತಾರೆ ಅವರು ಅಂತಂದರೆ, ಚೇನ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಕ್ಕೆ ಕೊಡ್ತಾರೆ. ಸೊ ಫ್ಯಾಕ್ಟ್ರಿ ಅಂದ್ಕೂಡಲೇ ನಾವೇನು ಮಾಡ್ತೀವಿ, ಫ್ಯಾಕ್ಟ್ರಿ ಆ್ಯಕ್ಟಿಗೆ ಹೋಗ್ತೀವಿ. ಫ್ಯಾಕ್ಟ್ರಿ ಆ್ಯಕ್ಟ್ 1948ಗೆ ಹೋಗ್ತೀವಿ. ಓಕೆ, ದಟ್ ಈಸ್ ದ ನ್ಯಾಚುರಲ್ ದಿಸ್ ಒನ್. He is made to work for more than 6 hours. ಅಲ್ಲಿ ಈ ಅವರ್ಗಳ ಬಗ್ಗೆ ಚರ್ಚೆ ಇದೆ. ಎಟ್ಟೆ ಟೈಮು, ಎಷ್ಟು ಗಂಟೆ ಒಬ್ಬ ಅಪ್ರಾಪ್ತನಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಇಂಟರ್ವಲ್ ಬೈ ಹಿಸ್ ಎಂಪ್ಲಾಯರ್, ಅಂದರೆ 3 ತಾಸು ಕೆಲಸ ಮಾಡಿದ ಕೂಡಲೇ ಅವನಿಗೆ ರೆಸ್ಟ್ ಕೊಡಬೇಕು, ನೈಟಲ್ಲಿ ಕೆಲಸ ಮಾಡಬಾರ್ದು, ಹೀಗೆಲ್ಲ ಇರುತ್ತೆ. ಇಲ್ಲಿ ನೋಡಿ 7 PM to 8 AM ಅಂದರೆ ಅವ್ನು ಏನು ಮಾಡಿದ್ದಾರೆ, ಒಂದೇ ಸಲಕ್ಕೆ 6 hours ಕೆಲಸ ಕೊಟ್ಟಿದ್ದಾರೆ, ಆಮೇಲೆ 9 hours ಕೆಲಸ ಕೊಟ್ಟಿದ್ದಾರೆ. ದೇರ್ ಈಸ್ ಒನ್ ಮೋರ್ ದಿಸ್ ಒನ್, ದ ಬಾಯ್ ಈಸ್ ನಾಟ್ ಅಲೌಡ್ ಟು ಹ್ಯಾವ್ ಎ ವೀಕ್ಲಿ ಹಾಲಿಡೇ. ಅವನಿಗೆ ರಜಾ ಕೊಟ್ಟಿಲ್ಲ. ಇವೆಲ್ಲವೂ ಇದ್ದಾವೆ. ಎಕ್ಸಾಮಿನ್ ದ ಲಯಬಿಲಿಟಿ ಆಫ್ ದ ಎಂಪ್ಲಾಯರ್. ಇದರಲ್ಲಿ ಆ ಮಾಲೀಕ ಏನಿದಾನಲ್ವಾ, ಮಾಲೀಕರ ಹೊಣೆಗಾರಿಕೆಯನ್ನು ವಿಶ್ಲೇಷಿಸಿ. ಕನ್ನಡದಲ್ಲಿ ಓದುವುದಾದರೆ, ಕುಮಾರ ಎಂಬ 13 ವಯಸ್ಸಿನ ಬಾಲಕ ಸರಪಳಿ ತಯಾರಿಸುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಮಾಲೀಕನು ಯಾವುದೇ ಮಧ್ಯಂತರ ವಿರಾಮವಿಲ್ಲದೆ 6 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡಿಸುತ್ತಾನೆ ಮತ್ತು ಕೆಲಸವನ್ನು ಪೂರ್ಣಗೊಳಿಸಲು ಸಂಜೆ 7ರಿಂದ ಬೆಳಿಗ್ಗೆ 8 ಗಂಟೆಯವರೆಗೂ ಕೆಲಸ ಮಾಡಿಸಿ ಬಾಲಕನಿಗೆ ವಾರದ ರಜೆಯನ್ನು ಹೊಂದುವ ಅವಕಾಶವಿರುವುದಿಲ್ಲ. ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 2, you leave it. This is not a problem connected to this one. It is connected to ಬೋನಸ್ ಆಕ್ಟ್. ಬೋನಸ್ ಆಕ್ಟ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಬೇರೆ ಕಡೆ ಇದ್ದಾವೆ. ಅವನು ನಾನು ನಿಮಗೆ ಚರ್ಚೆ ಮಾಡ್ತೀನಿ. ನಾವು ಐ ವಿಲ್ ಸ್ಕಿಪ್ ದಿಸ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 3, ಸೋಮು ಏಜ್ 13 years ಈಸ್ ವರ್ಕಿಂಗ್ ಇನ್ ಎ ಫ್ಯಾಕ್ಟ್ರಿ. ಇಲ್ಲಿ ಸೋಮು ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಚೇಂಜ್ ಇಲ್ಲ. ಸೋಮು ಅಂತ ಹೇಳಿ ಹೆಸರು ಬಿಟ್ಟರೆ ಬೇರೆ ಎಲ್ಲ ಸೇಮ್ ಅದೇ ಕಂಟೆಂಟ್ ಇಲ್ಲಿರೋದ್ರಿಂದ ನಾನು ಓದುವ ಅವಶ್ಯಕತೆ ಇಲ್ಲ. ಇಲ್ಲಿ ಟೈಮು
ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಅಷ್ಟೇ ಡಿಫರೆನ್ಸು. ಇಲ್ಲಿಯೂ ಕ್ವಶನ್ ಆಫ್ ವೀಕ್ಲಿ ಆಫ್ ಈಸ್ ದೇರ್, ಇಲ್ಲಿಯೂ 6 ಗಂಟೆ ಇದೆ. ಸೊ ದಟ್ ಈಸ್ ದಿ ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ ನಂಬರ್ 4 is also Somu, again the same thing. Problem number 5. Problem number 5 is Ram. Here again the name is changed. Okay, working in a glass factory. Here it is glass factory. Here it is working in a factory. ಆ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ. Okay, here it is working in a factory. Okay, glass factory. Here again it is the 6th one, chain factory. So like this, all the problems are of a same kind. All the problems are of a same kind. ನೋಡಿದ ಕೂಡಲೇ prima facie ನೋಡಿದ ಕೂಡಲೇ you will start looking at the provisions available in Factory Act. Provisions available in Factory Act. But the problem is not related to Factory Act. ನನ್ನ ಪ್ರಕಾರ. Therefore, you have to be very careful in approaching this particular problem, because the word is factory and the point is here 13 years. The point is here 13 years. Now I will tell the concepts of a Factory Act. In Factory Act, there are definitions of a child. Definition of child is like this in Factory Act. In Factory Act, child means a person who has not completed 15 years of age. Factory Act ಪ್ರಕಾರ ಒಬ್ಬ ವ್ಯಕ್ತಿ ಚೈಲ್ಡ್ ಅಂದ್ರೆ 15 ವರ್ಷ ಕ್ರಾಸ್ ಆಗಿರ್ಬೇಕು ಅವನಿಗೆ, ಅಂಥವನಿಗೆ ನಾವೇನಂತೀವಿ? ಚೈಲ್ಡ್ ಅಂತೀವಿ. ಚೈಲ್ಡ್ ಮೀನ್ಸ್ ಎ ಪರ್ಸನ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ 15 ಇಯರ್ಸ್ ಆಫ್ ಏಜ್. 15 ವರ್ಷದ ಕೆಳಗೆ ಇರತಕ್ಕಂತಹ ಬಾಲಕನನ್ನು ನಾವೇನಂತೀವಿ? ಚೈಲ್ಡ್ ಅಂತ ಹೇಳ್ತೀವಿ. ಆಮೇಲೆ ಅಡಲ್ಟ್ ಮತ್ತು ಎಡೋಲ್ಸೆಂಟ್ ಅಂತೀವಿ. ಎಡೋಲ್ಸೆಂಟ್ ಅಂತಂದ್ರೆ 15 ಇಯರ್ಸ್ ಆಫ್ ಏಜ್, ಅವನು 15 ವರ್ಷ ಕ್ರಾಸ್ ಆಗಿರುತ್ತೆ, 18 ವರ್ಷ ಆಗಿರುವುದಿಲ್ಲ. ದ್ಯಾಟ್ ಪರ್ಸನ್ ಈಸ್ ಕಾಲ್ಡ್ adolescent. The moment we look at this, the owner is not eligible to employ him. Even Factory Act ನೋಡಿದ್ರು ಕೂಡ ನಮಗೆ Factory Act ನ ಸೆಕ್ಷನ್ 67 ಏನ್ ಹೇಳುತ್ತೆ, all those things I have written. Now I will come to the theory part of this. This is the theory part. ಇಲ್ಲಿ ನಾನು ಫ್ಯಾಕ್ಟರಿ ಆಕ್ಟ್ ನ ಕೊನೆಗೆ ಬರೆದಿದ್ದೀನಿ. ಐ ಹ್ಯಾವ್ ರಿಟನ್ ದ ಫ್ಯಾಕ್ಟರಿ ಆಕ್ಟ್ ಹಿಯರ್. ಬಿಫೋರ್ ಕಮಿಂಗ್ ಟು ಫ್ಯಾಕ್ಟರಿ ಆಕ್ಟ್, ವಾಟ್ ಈಸ್ ಅಪ್ಲೈಡ್ ಹಿಯರ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಆಕ್ಟ್, ಅಂಡ್ ದ ಆಕ್ಟ್ ನೇಮ್ ಈಸ್ ಚೈಲ್ಡ್ ಅಂಡ್ ಅಡೋಲ್ಸೆಂಟ್ ಲೇಬರ್. ಸಿ, ದಿಸ್ ಈಸ್ ಆಕ್ಚುಲಿ ಚೈಲ್ಡ್ and adolescent Labor Prohibition and Regulation Act. Prohibition and Regulation Act 1986 into bracket amended in 2016. This act is very apt act to be applied to this case. ಏನು 5 ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೀನಿ, 2 ಬಿಟ್ಟು 1ರಿಂದ 6 ಏನು ನಾನು ಇಷ್ಟ ತನಕ ಓದಿದ್ದೀನಿ, ಇವುಗಳಿಗೆ ಅತಿ ಮುಖ್ಯವಾಗಿ ಈ ಆಕ್ಟ್ ನ ಪ್ರಾವಧಾನಗಳನ್ನು ನಾವು ನೋಡಬೇಕು. ಫಸ್ಟ್ ಸೆಂಟೆನ್ಸ್ ಇದು ಬರಿಬೇಕು ನೀವು. ದಿಸ್ ಪ್ರಾಬ್ಲಮ್ ಈಸ್ ಟು ಬಿ ಲುಕ್ಡ್ ಇನ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿಸ್ ಆಕ್ಟ್. ಅಂದ್ರೆ ಈ ಸಮಸ್ಯೆಯನ್ನು ನಾವು ಚೈಲ್ಡ್ ಅಂಡ್ ಅಡೋಲ್ಸೆಂಟ್ ಲೇಬರ್ ಅಧಿನಿಯಮ 1986 ಹಿನ್ನೆಲೆಯಲ್ಲಿ ಈ ರೀತಿ ವಿವರಿಸಬಹುದು ಅಂತ ಹೇಳ್ಕೊಂಡು ಯು ಕ್ಯಾನ್ ರೈಟ್ ದೀಸ್ ಪ್ರೊವಿಷನ್ಸ್. ಪ್ರಾಬ್ಲಮ್ ನಂಬರ್ 1 to 6 except 2
2 is not there. 2 is not there. See, Child and Adolescent Prohibition Act 1986 amended in 2016. Whether I have written 2016 here? Yes, 2016. ಈ ಒಂದು ಕಾನೂನಿನಲ್ಲಿ ಡೆಫಿನೇಷನ್ಗಳನ್ನು ನಾವು ನೋಡಿದಾಗ ಕಾನೂನಿನ ಪೆನಾಲ್ಟಿ ಕ್ಲಾಸ್ ಎಲ್ಲವನ್ನು ನೋಡಿದಾಗ ನಾವು ಇದನ್ನೇ ಸೂಕ್ತವಾಗಿ ಬರಿಬೇಕು ಅನ್ಸುತ್ತೆ. ಇದರಲ್ಲಿ ಇನ್ನೊಂದು ಕ್ಲಾಸ್ ಇದೆ. ದೇರ್ ಈಸ್ ಒನ್ ಮೋರ್ ಕ್ಲಾಸ್ ವಿಚ್ ಐ ಹ್ಯಾವ್ ನಾಟ್ ರಿಟನ್ ಹಿಯರ್. ದಿ ಕ್ಲಾಸ್ ಈಸ್ penalties. It's cognizable. Yes, section 67. Yes. Okay. Here, this act is briefly called as CLPR Act 1986. ಈ ಆಕ್ಟ್ ಅಲ್ಲಿ 3 ಡೆಫಿನೇಷನ್ ಇದಾವೆ. ಈ ಡೆಫಿನೇಷನ್ ನಿಖರವಾಗಿ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ನಿಮಗೆ. ಸೆಕ್ಷನ್ 2(1) Section 2(1) defines what is meant by adolescent. Adolescent ಅಂದ್ರೇನು? ಯಾವ ಹುಡುಗನು 14 ವರ್ಷ ದಾಟಿರ್ತಾನೆ ಆದರೆ 18 ವರ್ಷ ಆಗಿರುವುದಿಲ್ಲ. A person who has crossed 14 years and not completed 18 years is called adolescent. Then section 2(2) who is a child who has not completed 14 years. Who has not completed 14 years. ನೋಡಿ, ನಮ್ಮ ಎಲ್ಲಾ ಸಮಸ್ಯೆಗಳಲ್ಲೂ ಆ ಮಗು 14 ವರ್ಷವನ್ನ ದಾಟಿಲ್ಲ. Therefore, in our problems, this person is treated as a child. This person is defined as a child. ಎಲ್ಲಾ ಪ್ರಾಬ್ಲಮ್ನಲ್ಲೂ ನಮ್ಮ ಈ ಕಾನೂನಿನ ಪ್ರಕಾರ CLPR ಕಾನೂನಿನ ಪ್ರಕಾರ ಅವನು ಚೈಲ್ಡ್ ಆಗಿ ಡಿಫೈನ್ ಆಗ್ತಾನೆ. ಎಲ್ಲಾ ಪ್ರಾಬ್ಲಮ್ಗಳಿಗೂ ಅವನು ಯಾವ ಕ್ಯಾಟಗರಿಯಲ್ಲಿ ಬರ್ತಾನೆ? ಚೈಲ್ಡ್ ಕ್ಯಾಟಗರಿಯಲ್ಲಿ ಬರ್ತಾನೆ. And what section 3 says, this is very important. Section C of this act says, no child shall be employed. ಯಾವುದೇ ಚೈಲ್ಡ್ ಅನ್ನು ಅಂದ್ರೆ ಯಾವನಿಗೆ 14 ವರ್ಷ ಕಂಪ್ಲೀಟ್ ಆಗಿಲ್ವೋ ಅವನನ್ನ ನೀವು ಎಲ್ಲೂ ಉದ್ಯೋಗಕ್ಕೆ ಸೇರಿಸಲು ಆಗುವುದಿಲ್ಲ. ಯು ಹ್ಯಾವ್ ಟು ರೈಟ್ ದಿಸ್. ಅಂಡ್ ಆರ್ ಪರ್ಮಿಟೆಡ್ ಟು ವರ್ಕ್. ವೈ ದಿಸ್ ವರ್ಡ್ permitted is written? Permitted is written because a child is under the control of a parent or guardian. Therefore, the guardian or parent also should not send him. ಅವನ ಪಾಲಕರಾಗಲಿ ತಂದೆ ತಾಯಿಗಳಾಗಲಿ ಅವರು ಕೂಡ ಯಾವುದೇ ಕಾರಣಕ್ಕೂ ಒಬ್ಬ ಹುಡುಗ 14 ವರ್ಷ ದಾಟಿಲ್ಲ ಅಂತಂದ್ರೆ ಅವನನ್ನು ಯಾವುದೇ ವೃತ್ತಿಗಾಗಲಿ ಅಥವಾ ಯಾವುದೋ ಕಾರ್ಖಾನೆಯ ಪ್ರಕ್ರಿಯೆಗಳಿಗಾಗಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅವನನ್ನು ವೃತ್ತಿ ಮಾಡ್ಲಿಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. Process means industry will have a process. ಕಳಿಸ್ಲಿಕ್ಕೆ ಆಗೋದಿಲ್ಲ. This is very, very important. ಇದಕ್ಕೆ ಅಪವಾದವೂ ಕೂಡ ಇದೆ. There is an exception. What is exception? The exception is, ನಿಮ್ಮ ಮನೆಯಲ್ಲೇ ಆ ವೃತ್ತಿ ಇತ್ತು ಅಂತ ಇಟ್ಕೊಳ್ಳಿ. ಮನೆಯಲ್ಲೇ ಏನೋ ಗಾಣ ಮಾಡ್ತಿರ್ತೀರಿ, ಮನೆಯಲ್ಲೇ ಅಂಗಡಿ ಮಾಡ್ತಿರ್ತೀರಿ, ಅದಕ್ಕೆ ಈ ಕಾನೂನು ಅಪ್ಲೈ ಆಗೋದಿಲ್ಲ. ದಿಸ್ ಲಾ ವಿಲ್ ನಾಟ್ ಅಪ್ಲೈ. ಅಂದ್ರೆ ಅವನು ಅವಾಗ ಚೈಲ್ಡು, ನೀವು ನಿಮ್ಮ ಮನೆಯಲ್ಲಿ ಅವನ ಕೆಲಸಕ್ಕೆ ಹಚ್ಚಿದಿರಿ, ಮನೆಯ ವೃತ್ತಿಯನ್ನು ಕಲಿಯುವುದು ಸ್ವಾಭಾವಿಕವಾಗಿ ಅವನು ಕಲಿಬೇಕಾಗ್ತದೆ. ಅಂಥದ್ದು ಅಪ್ಲೈ ಆಗೋದಿಲ್ಲ. ಫ್ಯಾಮಿಲಿ ಪ್ರೊಫೆಷನ್ ಅನ್ನು ಬಿಟ್ಟು ಅಥವಾ ಆರ್ಟ್ ಅಂಡ್ ಕ್ರಿಯೇಟಿವ್, ಆಡಿಯೋ ವಿಜುವಲ್, ಈಗ ಯಾವುದೋ ಒಂದು ಪಿಕ್ಚರ್ನಲ್ಲಿ ಆಕ್ಟ್ ಮಾಡ್ತಾರೆ, ನಾಟಕದಲ್ಲಿ ಆಕ್ಟ್ ಮಾಡ್ತಾರೆ, ಇಟ್ ಇಸ್ ಕ್ರಿಯೇಟಿವಿಟಿ, ಡಾನ್ಸ್ ಆಕ್ಟಿವಿಟಿ. ಓಕೆ, ಇದನ್ನು ಹೊರತುಪಡಿಸಿ, ಇವೆರಡನ್ನು ಹೊರತುಪಡಿಸಿ ಯಾವುದೇ ಒಬ್ಬ ಮಗುವನ್ನ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರುವ ಮಗುವನ್ನ ಯಾವುದೇ ಕಾರಣಕ್ಕೂ ನೀವು ಏನು
ಕೆಲಸಕ್ಕೆ ಕಳಿಸೋ ಹಾಗಿಲ್ಲ ಅನ್ನೋದನ್ನ ಸೆಕ್ಷನ್ 3ಯಲ್ಲಿ ಹೇಳಲಾಗುತ್ತೆ. ಸೊ ಇಫ್ ಯು ರೈಟ್ ದೀಸ್ 3 ಸೆಕ್ಷನ್ಸ್ ಅವರ್ ಫಸ್ಟ್ ಪೊಸಿಷನ್ ಇಸ್ ಓವರ್. ನೀವು ಈ 3 ಸೆಕ್ಷನ್ಗಳ ವಿವರಣೆಯನ್ನ, ಅಂದ್ರೆ ನೀವು 3 ಬರೀಬೇಕಂತೇನಿಲ್ಲ, ನೀವೇನ್ ಬರೀಬಹುದು, ಸೆಕ್ಷನ್ 3ಯ ಪ್ರಕಾರ ಯಾವುದೇ ಮಗುವನ್ನ ಕೆಲಸಕ್ಕೆ ಕಳಿಸುವ ಆಗುವುದಿಲ್ಲ. ಮಗು ಎನ್ನುವುದರ ವ್ಯಾಖ್ಯಾನವನ್ನು ಸೆಕ್ಷನ್ 2ನಲ್ಲಿ ಹೇಳಲಾಗಿದೆ. ಅದರ ಪ್ರಕಾರ 14 ವರ್ಷ ದಾಟದೇ ಇರುವಂತಹ ವ್ಯಕ್ತಿಯನ್ನ ಮಗು ಎಂದು ಪರಿಗಣಿಸಲಾಗುತ್ತದೆ. ಸೊ ದಟ್ ಈಸ್ ಇಟ್. ಓಕೆ, ಈ ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇಷ್ಟೇ ಇರೋದು. ಆದರೆ ಇಲ್ಲಿ ಪ್ರಾಬ್ಲಮ್ಗಳು ಇಷ್ಟು ಬಂದಿದೆಯಲ್ವಾ, ಇನ್ನೊಂದು ಪ್ರಾಬ್ಲಮ್ ಅನ್ನು ತಿರುಚಿ ಮುರುಚಿ ಅವ್ರು ಕೇಳ್ಬೋದು. ಅದಕ್ಕೆ ಈ ಸೆಕ್ಷನ್ ಉಳಿದ ಭಾಗವನ್ನು ನಾನು ನಿಮ್ಗೆ ಹೇಳ್ತೀನಿ. ಏನು ಉಳಿದ ಭಾಗ? ದೇರ್ ಈಸ್ ಎ ಸೆಕ್ಷನ್ 3A. And section 3A pertains to adolescent. ನೋಡಿ, there are two category of minors. ಒಂದು ಚೈಲ್ಡ್ ಅಂತಕ್ಕಂಥದ್ದು, ಇನ್ನೊಂದು ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅಡೋಲ್ಸೆಂಟ್. ಓಕೆ, ಬಾಲ್ಯಾವಸ್ಥೆ ಏನು? ಯಾವ ವ್ಯಕ್ತಿ 14 ವರ್ಷ ಕಂಪ್ಲೀಟ್ ಮಾಡಿದ್ದಾನೆ, ಅವನು 18 ವರ್ಷವನ್ನು ಇನ್ನೂ ಕ್ರಾಸ್ ಮಾಡಿಲ್ಲ, ಅವನಿಗೆ ನಾವೇನಂತೀವಿ? ಅಡೋಲ್ಸೆಂಟ್ ಅಂತ ಹೇಳ್ತೀವಿ. ಅಂದ್ರೆ 15ನೇ ವರ್ಷಕ್ಕೆ ಕಾಲಿಡ್ಬೇಕು ಅವನು, ಆದ್ರೆ 18ನೇ ವರ್ಷ ಮುಗಿದಿರಬಾರ್ದು, 19ನೇ ವರ್ಷಕ್ಕೆ ಕಾಲಿಟ್ಟಿರಬಾರ್ದು. 14ನೇ ವರ್ಷ ಮುಗಿದು 15ನೇ ವರ್ಷಕ್ಕೆ 14ನೇ ವರ್ಷ ಮುಗಿದ ಮೇಲೆ 15ನೇ ವರ್ಷದ ಬರ್ತ್ಡೇ ಮಾಡ್ಕೊಂಡಿರ್ಬೇಕು ಅವನು. ಆಮೇಲೆ 18 ದಾಟಿರಬಾರ್ದು. ಅಂಥ ವ್ಯಕ್ತಿಗೆ ನಾವೇನಂತೀವಿ? ಅಡೋಲ್ಸೆಂಟ್ ಅಂತ ಹೇಳ್ತೀವಿ. ಆ ಅಡೋಲ್ಸೆಂಟ್ ವ್ಯಕ್ತಿಯನ್ನ ನೀವು ಎಲ್ಲಿ ಎಂಪ್ಲಾಯ್ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಪ್ರಾಹಿಬಿಷನ್ ಆಫ್ ಅಡೋಲ್ಸೆಂಟ್ ಇನ್ ಹಜಾರ್ಡಸ್ ಅಕ್ಯುಪೇಷನ್. ಹಜಾರ್ಡಸ್ ಅಪಾಯಕಾರಿ ಕೆಲಸಗಳಿರ್ತಾವಲ್ಲ, ಪಟಾಕಿ ಕಾರ್ಖಾನೆ, ಇಂಡಸ್ಟ್ರಿ, ವೇರ್ ಡೇಂಜರ್ಸ್ ಆರ್ ದೇರ್, ಅವಕ್ಕೆ ನಾವೇನಂತೀವಿ? ಹಜಾರ್ಡಸ್, ಅಪಾಯಕಾರಕ ಉದ್ಯೋಗ. ಈ ಅಪಾಯಕಾರಕ ಉದ್ಯೋಗ ಯಾವುದು ಅನ್ನೋದನ್ನ ಶೆಡ್ಯೂಲ್ನಲ್ಲಿ ಹೇಳಿದ್ದಾರೆ. ಆ ಶೆಡ್ಯೂಲ್ ಪ್ರಕಾರ, ಶೆಡ್ಯೂಲ್ನಲ್ಲಿ ಏನ್ ಹೇಳಿದ್ದಾರೆ ಅಂತ ನಾವೇನಾದ್ರು ನೋಡುವುದಾದ್ರೆ, ಅಪಾಯಕಾರಿ ಉದ್ಯೋಗಗಳು ಯಾವುವು ಅನ್ನೋದನ್ನ ನಾವು ಶೆಡ್ಯೂಲ್ ನೋಡುವುದಾದ್ರೆ, ಮೈನಿಂಗ್ ಈಸ್ ಡೇಂಜರಸ್, ಅಪಾಯಕಾರಿ. ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಆರ್ ಎಕ್ಸ್ಪ್ಲೋಸಿವ್, ಎಲ್ಲಿ ಬೆಂಕಿ ಹತ್ತುವಂತಹ ಸಾಧ್ಯತೆ ಇರುತ್ತದೆ. ಆಮೇಲೆ ಹಜಾರ್ಡಸ್ ಪ್ರೋಸೆಸ್, ಯಾವುದೋ ಒಂದು ಪ್ರೋಸೆಸ್ ಇಷ್ಟು ಡೇಂಜರ್ ಇರ್ತದಲ್ಲ, ಅವನ್ ಕೈ ಇಟ್ಟರೆ ಕೈನ ಕತ್ತರಿಸ್ಬೋದು, ಅಂತಹ ಮೆಷಿನರಿಗಳಿರ್ತಾವೆ, ಅವೆಲ್ಲ ಹಜಾರ್ಡಸ್ ಪ್ರೋಸೆಸ್ಗಳು. ಇವುಗಳು ಇರಬಾರ್ದು ಅನ್ನೋದನ್ನ ಇದೇ ಕಾನೂನಿನ, ಅಂದ್ರೆ ಈ ಒಂದು ಕಾನೂನಿನ ಕೆಳಗೆ ಇರತಕ್ಕಂತಹ ಅನುಸೂಚಿಯಲ್ಲಿ ಈ ಲಿಸ್ಟ್ಗಳನ್ನ ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಅಡೋಲ್ಸೆಂಟ್ ಅನ್ನು ಕೂಡ ಎಂಪ್ಲಾಯ್ ಮಾಡಬಾರ್ದು. ಅಡೋಲ್ಸೆಂಟ್ ಅಂದ್ರೆ ನಾವು ಯಾರನ್ನ ಅಡೋಲ್ಸೆಂಟ್ ಅಂತೀವಿ, ಅವ್ರನ್ನೂ ಕೂಡ ಅಂತಹ ಉದ್ಯೋಗಗಳಲ್ಲಿ ಅವ್ರನ್ನೂ ಕೂಡ ತರಬಾರದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. Therefore, now again I will come back to this section. What is this section? This section 3. Section 3 ವೈಲೇಟ್ ಆದ್ರೆ ಆವಾಗ ಪನಿಷ್ಮೆಂಟ್ ಏನು ಅನ್ನೋದನ್ನ ಸೆಕ್ಷನ್ 14 ನಲ್ಲಿ ಹೇಳ್ತಾರೆ. ಸೆಕ್ಷನ್ 3 ವೈಲೇಟ್ ಆದ್ರೆ ಏನು? ಯಾವುದೇ ಒಂದು ಮಗುವನ್ನ ನೀವು ಈ ರೀತಿ ಎಂಪ್ಲಾಯ್ ಮಾಡಿದ್ರೆ, ಆ ಎಂಪ್ಲಾಯ್ ಮಾಡಿದ್ದೇ ಅಪರಾಧ. ಇಟ್ ಬಿಕಮ್ಸ್ ಎ ಕ್ರೈಮ್. It is a crime. Therefore, punishment ಕಟ್ಟಿಟ್ಟ ಬುದ್ಧಿ. ನೀವು ಏನು 1 ರಿಂದ 6ರವರೆಗೆ ನಾನು ಪ್ರಾಬ್ಲಮ್ಗಳನ್ನು ಲಿಸ್ಟ್ ಮಾಡಿದ್ದೀನಿ, 2ನೇ ಪ್ರಾಬ್ಲಮ್ ಅನ್ನು ಬಿಟ್ಟು 6ರವರೆಗೆ ಲಿಸ್ಟ್ ಮಾಡಿದ್ದೀನಿ. ಆ ಪ್ರಾಬ್ಲಮ್ಗಳಲ್ಲಿ ನೀವು ಈ ಪನಿಷ್ಮೆಂಟ್ ಬರಿಬೇಕಾಗುತ್ತೆ. ಅವರು ಮಗುವನ್ನ ಎಂಪ್ಲಾಯ್ ಮಾಡಿರೋದ್ರಿಂದ ಸೆಕ್ಷನ್ 14(1) ಪ್ರಕಾರ ಶಿಕ್ಷೆಗೆ ಗುರಿಯಾಗುತ್ತಾರೆ. ಏನ್ ಶಿಕ್ಷೆ? ಕನಿಷ್ಠ 6 ತಿಂಗಳು, ಗರಿಷ್ಠ 2 ವರ್ಷ ಶಿಕ್ಷೆ. ಕನಿಷ್ಠ 6 ತಿಂಗಳು, ಗರಿಷ್ಠ 2 ವರ್ಷ ಶಿಕ್ಷೆ. ಅಥವಾ 20,000ದಿಂದ 50,000ದವರೆಗೆ ದಂಡ, ಅಥವಾ 2.
ಅಥವಾ ಎರಡಕ್ಕೂ ಗುರಿಯಾಗುವ ಸಾಧ್ಯತೆ ಇದೆ. ಸೊ ಈ ಸಮಸ್ಯೆಗೆ ನೀವು ಪಾಯಿಂಟ್ ನಂಬರ್ ಇದನ್ನು ಬರಿಬೇಕು. ಪಾಯಿಂಟ್ ನಂಬರ್ ದಿಸ್ ಈಸ್ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2. ಈ ಕಾನೂನಿನ ಪ್ರಕಾರ ಯಾವುದು ನಾನು ನಿಮ್ಗೆ ಏನು ಹೇಳಿದೆ, CLPR ಆಕ್ಟ್ ಪ್ರಕಾರ, CLPR ಆಕ್ಟ್ ಪ್ರಕಾರ ಅಥವಾ ಚೈಲ್ಡ್ ಅಡೋಲ್ಸೆಂಟ್ ಲೇಬರ್ ಆಕ್ಟ್ 1966 ಈ ತಿದ್ದುಪಡಿ ಮಾಡಿದರ ಪ್ರಕಾರ ಈ ರೀತಿಯಾದಂತಹ ಒಂದು ಶಿಕ್ಷೆ ಆಗುತ್ತೆ. ಅಂದರೆ ನಾವು 1 ರಿಂದ 6 ಏನು ಸಮಸ್ಯೆಗಳಿಗೆ ಇದನ್ನ 2ನೇ ಪಾಯಿಂಟ್ ಬರೀಬಹುದು. ಆಮೇಲೆ ನೋಡಿ, ನೀವು ಫ್ಯಾಕ್ಟ್ರಿ ಆಕ್ಟಿಗೆ ಹೋದ್ರೆ, ಫ್ಯಾಕ್ಟ್ರಿ ಆಕ್ಟ್ ಅಲ್ಲೂ ಏನ್ ಹೇಳ್ತಾರೆ ಅಂತಂದ್ರೆ, ನೌ ಐ ವಿಲ್ ಡಿಸ್ಕಸ್ ಫ್ಯಾಕ್ಟ್ರಿ ಆಕ್ಟ್. ಫ್ಯಾಕ್ಟ್ರಿ ಆಕ್ಟ್ 1948 ಏನ್ ಹೇಳುತ್ತೆ ಅಂತಂದ್ರೆ, ಸೆಕ್ಷನ್ 67 ಪ್ರಕಾರ ನೋ ಚೈಲ್ಡ್ ನಾಟ್ ಕಂಪ್ಲೀಟೆಡ್ 14 years ಬಿ ಎಂಪ್ಲಾಯ್ಡ್ ಇನ್ ಎನಿ ಫ್ಯಾಕ್ಟ್ರಿ ಅಂತ ಹೇಳುತ್ತೆ. ನೋ ಚೈಲ್ಡ್ ನಾಟ್ ಎಂಪ್ಲಾಯ್ಡ್ ಇನ್ ನಾಟ್ ಕಂಪ್ಲೀಟೆಡ್ 14 years ಅಂದ್ರೆ ಚೈಲ್ಡ್ ಡೆಫಿನೇಷನ್ ಅಲ್ಲಿ ಬರುವಂತಹ ಮಗುವನ್ನ ನೀವು ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿನಲ್ಲಿ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಫ್ಯಾಕ್ಟ್ರಿನಲ್ಲೆಲ್ಲ ಎಲ್ಲಿಯೂ ಕೂಡ ನೀವು ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾವು ಇಲ್ಲೇ ನೋಡ್ತೀವಿ. ಎಲ್ಲಿ? ಸೆಕ್ಷನ್ 3 ನಲ್ಲಿ ನೋಡ್ತೀವಿ. ಎನಿವೇರ್ ಯು ಕ್ಯಾನ್ ನಾಟ್ ಎಂಪ್ಲಾಯ್, ಎಲ್ಲಿಯೂ ಕೂಡ ಎಂಪ್ಲಾಯ್ ಮಾಡಕ್, ಬರೀ ಫ್ಯಾಕ್ಟ್ರಿ ಅಲ್ಲ. ಫ್ಯಾಕ್ಟ್ರಿನಲ್ಲಿ ನೀವೇನ್ ಮಾಡ್ಬೋದು, ಅಡೋಲ್ಸೆಂಟ್ನ ಹಾಕ್ಬೋದು, ಬಟ್ ಅಡೋಲ್ಸೆಂಟ್ನು ಕೂಡ ಹಜಾರ್ಡಸ್ ಫ್ಯಾಕ್ಟ್ರಿಯಲ್ಲಿ ಎಂಪ್ಲಾಯ್ ಮಾಡೋ ಹಾಗಿಲ್ಲ. ನೌ ಐ ಹ್ಯಾವ್ ಮೇಡ್ ಥಿಂಗ್ಸ್ ವೆರಿ ವೆರಿ ಕ್ಲಿಯರ್. ಸೊ ದಿಸ್ ಕ್ಯಾನ್ ಬಿ ಯುವರ್ ಪಾಯಿಂಟ್ ನಂಬರ್ 3. ದಿಸ್ ಕ್ಯಾನ್ ಬಿ ಯುವರ್ ಪಾಯಿಂಟ್ ನಂಬರ್ 3. ಇಷ್ಟನ್ನು ಬರೆದ್ರೆ ಯು ವಿಲ್ ಗೆಟ್ full marks. Therefore, you have to remember 2 acts. You have to remember 2 acts. One is CLPR Act. One is CLPR Act. You have to write about, so 2 acts. 2 acts. Number 1, CLPR Act 1986. Number 2, Factory Act 1948. So ಇಲ್ಲಿ ನಿಮಗೆ ಸೆಕ್ಷನ್ 67 ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಸೆಕ್ಷನ್ 3 ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 3 ರೆಡ್ ವಿತ್ ಇಟ್ಸ್ ಡೆಫಿನೇಷನ್ ಕ್ಲಾಸ್. ಸೊ ಇವುಗಳನ್ನು ನೀವು ಬರಿಬಹುದು ಪರೀಕ್ಷೆಯಲ್ಲಿ ಇವೆರಡನ್ನು. ಸೊ ಇನ್ ಎ ವೇ ಐ ಹ್ಯಾವ್ ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಯು ಹೌ ದಿ ಪ್ರಾಬ್ಲಮ್ ನಂಬರ್ 1 to 6 ಕ್ಯಾನ್ ಬಿ ರಿಸಾಲ್ವ್ಡ್. ಸೊ ದಿಸ್ ಎಕ್ಸ್ಪ್ಲನೇಷನ್ ಯು ಹ್ಯಾವ್ ಟು ರಿಮೆಂಬರ್. ಇದಲ್ಲದೇನೆ ಅತಿ ಮುಖ್ಯವಾದಂಥದ್ದು ಇನ್ನೊಂದು ವಿಷಯ ಏನಂತಂದ್ರೆ, ದಿಸ್ ಈಸ್ ಎ ಕಾಗ್ನಿಜಿಬಲ್ ಅಫೆನ್ಸ್. ಕಾಗ್ನಿಜಿಬಲ್ ಅಫೆನ್ಸ್ ಇದನ್ನು ಕೂಡ ನೀವು ಪರೀಕ್ಷೆಯಲ್ಲಿ ಬರೀಬಹುದು. ಇದನ್ನು ಕೂಡ ನೀವೇನ್ ಮಾಡ್ಬೋದು, ಪರೀಕ್ಷೆಯಲ್ಲಿ ಬರೀಬಹುದು. ಸೊ 4th one is ಕಾಗ್ನಿಜಿಬಲ್ ಅಫೆನ್ಸ್. ಕಾಗ್ನಿಜಿಬಲ್ ಅಫೆನ್ಸ್ ಕಾಗ್ನಿಜಿಬಲ್ ಅಫೆನ್ಸ್ ಅಂದ್ರೆ ಏನು ಅಂತಾನು ನಿಮ್ಗೆ ಗೊತ್ತಿರಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಅಲ್ಲಿ ಕಾಗ್ನಿಜಿಬಲ್ ಅಫೆನ್ಸ್, ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಅಂತ ಬರ್ತವೆ. ಕಾಗ್ನಿಜಿಬಲ್ ಅಫೆನ್ಸ್ ಅಂತ ಅಂದ್ರೆ ಪೊಲೀಸರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನ ಪರ್ಮಿಷನ್ ಇಲ್ಲದೆ ನೇರವಾಗಿ ಆ ವ್ಯಕ್ತಿಯನ್ನು ಏನು ಮಾಡ್ಬೋದು, ಎನ್ಕ್ವೈರಿ ಮಾಡ್ಬೋದು, ತನಿಖೆ ಮಾಡ್ಬೋದು, ಅರೆಸ್ಟು ಮಾಡ್ಬೋದು. ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಅಲ್ಲಿ ಪೊಲೀಸರು ಅವನ ಬಗ್ಗೆ ತನಿಖೆ ಮಾಡಬೇಕು ಅಂತಂದ್ರೆ ಕೋರ್ಟ್ನಿಂದ ವಾರಂಟ್ ಎತ್ಕೊಂಡ್ಬರ್ಬೇಕಾಗ್ತದೆ. ವಾರಂಟ್ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕನ್ನಡದಲ್ಲಿ ಸಂಜ್ಞೇಯ ಅಪರಾಧಗಳು ಅಂತ ಹೇಳ್ತಾರೆ. ಕಾಗ್ನಿಜಿಬಲ್ ಅಫೆನ್ಸ್ ಅಂದ್ರೆ ಸಂಜ್ಞೇಯ ಅಪರಾಧಗಳು. ಈ 4ನೇ ಪಾಯಿಂಟ್ ಅನ್ನು ನೀವು 1 ರಿಂದ 5 ಪ್ರಾಬ್ಲಮ್ ಅಲ್ಲಿ ಸೇರಿಸಬಹುದು. ನೌ ಐ ವಿಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 7. ಪ್ರಾಬ್ಲಮ್ ನಂಬರ್ 7 ಏನ್ ಹೇಳುತ್ತೆ ಅಂತಂದ್ರೆ, ಎಕ್ಸ್ ವಾಸ್ ಎಂಪ್ಲಾಯ್ಡ್ ಇನ್ ಎನ್ ಇಂಡಸ್ಟ್ರಿ. The industry got heavy
profit during the academic year. During the academic year. ಇಲ್ಲಿ ಶೈಕ್ಷಣಿಕ ವರ್ಷ ಅಂತ ಬರೆದಿದ್ದಾರೆ. ಇದು ಶೈಕ್ಷಣಿಕ ಅಲ್ಲ, ಇದು ಆಕ್ಚುಲಿ ಕ್ವಶನ್ ಪೇಪರ್ ತಪ್ಪಿದೆ. ಇದು ಇಲ್ಲಿ ಹಣಕಾಸು ವರ್ಷ ಅಂತ ಹೇಳ್ಬೋದು. ಹಣಕಾಸು ವರ್ಷ, ಶೈಕ್ಷಣಿಕ ವರ್ಷ ಅಲ್ಲ. ಎಕ್ಸ್ ಅಂಡ್ ಅದರ್ಸ್ ಡಿಮಾಂಡೆಡ್ ಬೋನಸ್. ಡಿಮಾಂಡೆಡ್ ಬೋನಸ್. Advise X and others. Now you are a legal advisor for these labors. For these labors. ಇದು ಒಂದೇ ಅಲ್ಲ ಪ್ರಾಬ್ಲಮ್. Now I have read 7. I have read 7. Now I will go to 8. What is 8? A was employed in an industry and regular wages were paid to him. ನೋಡಿ, regular wages were paid to him. The industry got heavy profit during the year. ಅದೇ ವರ್ಷದಲ್ಲಿ ಅಲ್ಲಿ ತುಂಬಾ ಪ್ರಾಫಿಟ್ ಬಂತು. ಎ ಅಂಡ್ ಅದರ್ಸ್ ಡಿಮಾಂಡೆಡ್ ಬೋನಸ್. ಸೇಮ್ ಪ್ರಾಬ್ಲಮ್. 8. ದೆನ್ ಪ್ರಾಬ್ಲಮ್ 9. ಎ ವಾಸ್ ಎಂಪ್ಲಾಯ್ಡ್ ಇನ್ ಅನ್ ಇಂಡಸ್ಟ್ರಿ ಅಂಡ್ ರೆಗ್ಯುಲರ್ ವೇಜಸ್ ವೇರ್ ಪೇಡ್ ಟು ಹಿಮ್. ಇಂಡಸ್ಟ್ರಿ ಗಾಟ್ ಹೆವಿ ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್. ಎ ಅಂಡ್ ಅದರ್ಸ್ ಡಿಮಾಂಡೆಡ್ ಬೋನಸ್ ಅಡ್ವೈಸ್. ಎ ಎಂಬ ಕಾರ್ಮಿಕನು ಒಂದು ಹುದ್ದೆಯಲ್ಲಿ ನಿಯೋಜನೆಯಾಗಿದ್ದನು. ಆತನಿಗೆ ನಿರಂತರವಾಗಿ ವೇತನ ಪಾವತಿಯಾಗುತ್ತಿತ್ತು. ಈಗ ಉದ್ದಿಮೆಯು ಒಂದು ವರ್ಷದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸುತ್ತದೆ. ಎ ಮತ್ತು ಇತರರು ಬೋನಸ್ಗೆ ಬೇಡಿಕೆ ಇಡುತ್ತಾರೆ. ದೆನ್ ದಿಸ್ ಈಸ್ ಅಬೌಟ್ ಡಿಸ್ಮಿಸಲ್. ಸೊ ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಸಿ ಅಪ್ ಟು ಪ್ರಾಬ್ಲಮ್ 9. ಪ್ರಾಬ್ಲಮ್ 9, ಪ್ರಾಬ್ಲಮ್ 8, ಪ್ರಾಬ್ಲಮ್ 7. 7, 8, 9 ನಾ 2 ಅಲ್ಲಿ ಸ್ಕಿಪ್ ಮಾಡಿದ್ದೆ. 2 ಆಲ್ಸೋ ಇನ್ಕ್ಲೂಡೆಡ್ ಹಿಯರ್. ಅದು ಕೂಡ ಸೇಮ್ ಪ್ರಾಬ್ಲಮ್. ಲೆಟ್ ಅಸ್ ಸಿ 2 ಆಲ್ಸೋ. 2 ಏನು ಹೇಳುತ್ತೆ ನೋಡ್ಬಿಡೋಣ. ಬಿಕಾಸ್ ಐ ಹ್ಯಾವ್ ಸ್ಕಿಪ್ಡ್ ದೇರ್. 2 ಐ ಹ್ಯಾವ್ ಸ್ಕಿಪ್ಡ್. ಎಸ್. 2, ಎ ವಾಸ್ ಎಂಪ್ಲಾಯ್ಡ್ ಇನ್ ಎನ್ ಇಂಡಸ್ಟ್ರಿ. ರೆಗ್ಯುಲರ್ ವೇಜಸ್ ವೇರ್ paid to him. Others demanded same, exactly the same. All are about Bonus Act 1948. ನೇರವಾಗಿ ಬೋನಸ್ ಆಕ್ಟ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದ್ರಲ್ಲಿ ಯಾವುದೇ ಕಷ್ಟ ಇಲ್ಲ. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಬೋನಸ್ ಆಕ್ಟ್. So here I have written some explanation. Bonus problem on Bonus Act 1965. Bonus Act, yes, I am sorry. Somewhere I have written 1948. That is wrong. Somewhere I have written, I don't know where I have written. 1948 I have written. Okay. Anyhow, leave it. 1948 alla 1965. Bonus Act 1948. I think I have written in that section 2. Problem number 2. I must correct it because I am giving you the notes. 1965. 1965. Okay. I will come to the problem here. Bonus Act 1965. Problem number 4. It is not, don't take this. So many problems are there. Okay. Bonus Act. Section 10 of bonus payment. Actually, Bonus Act ಬಗ್ಗೆ I have to speak to you. Why Bonus Act is there? Why Bonus Act is there? This concept was not there. Bonus concept was not there. What do we understand by bonus? What do we understand by bonus? See, an industrialist ನಿಮಗೆ ಇದರಲ್ಲಿ ಎಂಪ್ಲಾಯರ್ ಅಂತ ಹೇಳ್ತಾರೆ. ಸೊ he makes investment. That investment we call also as capital. Then labor
labor also invests. Labor also invests. What he invests? He is sweat and blood. He is sweat and blood. ಅವನು ಬೆವರು ಸುರಿಸಿ ರಕ್ತವನ್ನು ಬಿಸಿ ಮಾಡಿಕೊಂಡು ಏನು ಮಾಡ್ತಾನೆ ಅವನು? ಕೆಲಸ ಮಾಡ್ತಾನಲ್ವಾ? ದಟ್ ಈಸ್ ಹೀಸ್ ಇನ್ವೆಸ್ಟ್ಮೆಂಟ್. ಇಫ್ ದೇರ್ ಇಸ್ ನೋ ಲೇಬರ್, so how profit comes? Profit is because of the investment of the labor. If he works more efficiently, he will get profit. Therefore, reason for profit is is labor also. So therefore, labor should get the fruits of profit. This is one theory. Labor theory. ಲೇಬರ್ ಥಿಯರಿ ಏನು ಅಂತಂದ್ರೆ ಕಾರ್ಮಿಕರ ಥಿಯರಿ. ಕಾರ್ಮಿಕರ ಬೆವರು ಸುರಿಸುವಿಕೆಯಿಂದ ಲಾಭ ಆಗೋದ್ರ ಪರಿಣಾಮವಾಗಿ ಕಾರ್ಮಿಕರು ಕೂಡ ಲಾಭದಲ್ಲಿ ಪಾಲು ಕೇಳಲು ಅರ್ಹರು ಅಂತಕ್ಕಂಥದ್ದು ಲೇಬರ್ ಥಿಯರಿ. ದಟ್ ಈಸ್ ದಿ ಥಿಯರಿ ಆಫ್ ಲೇಬರ್. ವಾಟ್ ಈಸ್ ಕ್ಯಾಪಿಟಲಿಸ್ಟ್ ಥಿಯರಿ? ಕ್ಯಾಪಿಟಲಿಸ್ಟ್ ಆಲ್ಸೋ ಹ್ಯಾಸ್ ಎ ಥಿಯರಿ. ಅಂದ್ರೆ ಈ ಬಂಡವಾಳದಾರರಿದಾರಲ್ಲ, ಬಂಡವಾಳ ಹೂಡುವಂಥವರು, ಇವರ ಥಿಯರಿ ಏನು ಅಂತಂದ್ರೆ, ನಾವು ಕೆಲಸಗಾರರಿಗೆ ಪ್ರೋತ್ಸಾಹ ಕೊಡದೆ ಹೋದರೆ ನಮ್ಮ ಉತ್ಪನ್ನ ಹೆಚ್ಚಾಗುವುದಿಲ್ಲ. ಲಾಭ, ಈ ಒಂದು ಕಾರ್ಖಾನೆಯಲ್ಲಿ ಲಾಭ ಆಗಬೇಕು ಅಂತಂದ್ರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಲಾಭ ಮಾಡಿದರೆ ನಮಗೆ ಹೆಚ್ಚು ಹಣ ಸಿಗ್ತದೆ ಅಂತಕ್ಕಂತಹ ಒಂದು ವಾತಾವರಣವನ್ನು ಅವ್ರು ಏನು ಮಾಡಬೇಕು? ಕ್ರಿಯೇಟ್ ಮಾಡಬೇಕು. ದೇರ್ಫೋರ್ ಇಟ್ ಈಸ್ ಕ್ಯಾಪಿಟಲ್ ಇನ್ಸೆಂಟಿವ್ ಆಲ್ಸೋ. ನೆನಪಿಟ್ಕೊಳ್ಳಿ, ಕಾನ್ಸೆಪ್ಟ್ ಆಫ್ ದಿಸ್ bonus was there at a time when capitalists were ill-treating laborers. ಕೆಲಸಗಾರರನ್ನ ಕೆಟ್ಟ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ವಾತಾವರಣ ಇತ್ತು ಒಂದು ಕಾಲದಲ್ಲಿ. ಆವಾಗ 1965ನಲ್ಲಿ ಇಂಟರ್ನ್ಯಾಷನಲಿ ಇಟ್ ವಾಸ್ ರಿಕಗ್ನೈಸ್ಡ್ ಆ್ಯಂಡ್ ಇನ್ ಇಂಡಿಯಾ ಆಲ್ಸೋ ಇಟ್ ಈಸ್ ರಿಕಗ್ನೈಸ್ಡ್ ಆ್ಯಂಡ್ ದಿ ಬೋನಸ್ ಆ್ಯಕ್ಟ್ ಹ್ಯಾಸ್ ಕಮ್. ಟುಡೇ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇವತ್ತಿನ ವಾತಾವರಣ ಬಹಳ ಬದಲಾವಣೆ ಹೊಂದಿದೆ. ನೀವು ಒಂದು ಇಂಡಸ್ಟ್ರಿಯನ್ನು ಇವತ್ತು ತೆಗೆದುಕೊಂಡ್ರೆ ಆ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಇಂಡಸ್ಟ್ರಿಯಲಿಸ್ಟ್ಗಳು ಅಂದರೆ ಕ್ಯಾಪಿಟಲಿಸ್ಟ್ಗಳು, ಆ ವ್ಯಕ್ತಿ ನಾನು ಇವತ್ತು ಪೇಪರ್ಸ್ ಕೊಡ್ತೀನಿ ಅಂತಾನೆ, ಐ ವಿಲ್ ರಿಸೈನ್ ಅಂದ ಕೂಡಲೇ ದಿ HR ಟೀಮ್ ವಿಲ್ ಕಮ್ ಫಾರ್ ನೆಗೋಸಿಯೇಷನ್ ವಿತ್ ಹಿಮ್. ಸರ್, ವೈ ಯು ಆರ್ ರಿಸೈನಿಂಗ್? ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಅವರ್ ಕಂಪನಿ? ಸೊ ಡೂ ಯು ಎಕ್ಸ್ಪೆಕ್ಟ್ ಮೋರ್ ಸ್ಯಾಲರಿ? We are going to give you this much. You please review your resignation letter. ಆ ವಾತಾವರಣ ಇವತ್ತಿದೆ. ಎಲ್ಲ ಕಡೆಗಿಲ್ಲದೆ ಹೋದ್ರೂ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ ಇದು ಇವತ್ತಿನ ಸಿಚುವೇಶನ್. ಅವತ್ತಿನ ಸಿಚುವೇಶನ್ ಬೇರೆ ಥರ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮಾಡಿದಂತಹ ಕಾನೂನು. ಫಸ್ಟ್ ಆಫ್ ಆಲ್, ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಬೋನಸ್, ರೈಟ್? ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಇಶ್ಯೂ ಅಗೇನ್. ಇಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಬೋನಸ್ ಕೊಡಬೇಕು ಅಂತಂದರೆ ಬೋನಸ್ಸನ್ನು ಯಾವಾಗ ಕೊಡ್ತಾರೆ ಅಂತಂದರೆ, ಹಿಂದಿನ ವರ್ಷದಲ್ಲಿ ಲಾಭ ಆಗಿದ್ರೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಅವರು ಬ್ಯಾಲೆನ್ಸ್ ಶೀಟ್ ಮಾಡಿ ಸರ್ಪ್ಲಸ್ ಅಂಥೇಳಿ ಬರಬೇಕು. ಸರ್ಪ್ಲಸ್ ಅಂತ ಬಂದಾಗ, ಪ್ರಾಫಿಟ್ ಆಗಿ ಲಾಭ ಆಗಿ ಹೆಚ್ಚಿನ ಲಾಭ ಬಂದಾಗ ಬೋನಸ್ ಕೊಡುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾರಿಗೆ? ಮಾಲಕರಿಗೆ, ಎಂಪ್ಲಾಯರ್ಗೆ. ಎಂಪ್ಲಾಯರ್ ವಿಲ್ ಬಿ ಕಂಪೆಲ್ಡ್ ಟು ಗಿವ್ ಬೋನಸ್ ಅಕಾರ್ಡಿಂಗ್ ಟು ಬೋನಸ್ ಆಕ್ಟ್. 1965 and section 10 payment of minimum bonus is a must. ಅದನ್ನು ಕೊಡಬೇಕು.
ಸಬ್ಜೆಕ್ಟ್ ಟು ದ ಪ್ರಾವಿಷನ್ಸ್ ಆಫ್ ದಿಸ್ ಆಕ್ಟ್. ನೋಡಿ, ಈ ಒಂದು ಕಾನೂನಿನ ಪ್ರಾವಧಾನಗಳಿಗೆ ಒಳಪಟ್ಟು ಎವ್ರಿ ಎಂಪ್ಲಾಯರ್, ಹೂ ಇಸ್ ದಟ್ ಎಂಪ್ಲಾಯರ್? ದಿಸ್ ಪರ್ಸನ್, ಕ್ಯಾಪಿಟಲಿಸ್ಟ್ ಈಸ್ ಬೌಂಡ್ ಟು, he is having a responsibility, liability. He is having to responsibility, liability to pay every employee, ಪ್ರತಿಯೊಬ್ಬ ಕೆಲಸಗಾರನಿಗೆ, in respect of the accounting year. What is that accounting year? Accounting year is the previous year, ಹಣಕಾಸು ವರ್ಷ, ಈ ಹಣಕಾಸು ವರ್ಷ, ಅದಕ್ಕೆ ಅಕೌಂಟಿಂಗ್ ಇಯರ್ ಅಂತ. Commencing from any day in the year 1979, and in respect of every subsequent accounting year. ಅಂದ್ರೆ 1979 ನಂತರ, ಅಂದ್ರೆ ಅಮೆಂಡ್ಮೆಂಟ್ ಆಗಿರ್ಬೇಕಿದು, ಯಾಕಂದ್ರೆ ದಿಸ್ ಇಸ್ 65. ಅಂದ್ರೆ ಪ್ರತಿ ವರ್ಷದಲ್ಲಿಯೂ, 1979ಕ್ಕಿಂತ ಮೊದಲು ಬೇರೆ ಕಾನೂನಿತ್ತು, ಅವಾಗಲೂ ಬೋನಸ್ ಕೊಡ್ತಿದ್ರು. ದಟ್ ಲಾ ವಾಸ್ ಡಿಫರೆಂಟ್. ಬಟ್ 1789 ನಂತರ ನೀವೇನ್ ಮಾಡಬೇಕು, ಒಂದೇ ವರ್ಷಕ್ಕಲ್ಲ, ಅಂಡ್ ಎವ್ರಿ ಸಬ್ಸೆಕ್ವೆಂಟ್ ಇಯರ್, ಪ್ರತಿ ಮುಂದಿನ ವರ್ಷಗಳಲ್ಲಿ ಮಿನಿಮಮ್, ಕನಿಷ್ಠ ಪಕ್ಷ ಮಿನಿಮಮ್ ಬೋನಸ್ ವಾಸ್ ಟು ಬಿ ಗಿವನ್, ವಿಚ್ ಶಾಲ್ ಬಿ 8.33%. 8.33%. What is 8.33? So if I divide, I think 100 by 12, maybe that is the calculation. Yes, 100 by 12. What is this 8.33 calculation? 8.33 calculation is rupees 100. ನೀವು ಒಂದು ವರ್ಷಕ್ಕೆ ₹100 ಕೊಡ್ತಿದ್ರಿ ಅಂತಂದ್ರೆ, ಒಂದು ವರ್ಷದಲ್ಲಿ 12 ತಿಂಗಳಿದ್ದಾವೆ. ಇದನ್ನು ಡಿವೈಡ್ ಮಾಡಿದರೆ ನಿಮಗೆ 8.33 ಬರ್ತದೆ. ಅಂದ್ರೆ ಒಂದು ತಿಂಗಳ ಸಂಬಳವನ್ನ ಕನಿಷ್ಠ ನೀವೇನ್ ಮಾಡಬೇಕು, ಬೋನಸ್ ರೂಪದಲ್ಲಿ ಕೊಡಬೇಕು. ಬೋನಸ್ ರೂಪದಲ್ಲಿ, ಇಟ್ ಈಸ್ ಲೈಕ್ ಎ ಮ್ಯಾಟರ್ ಆಫ್ ಎ ಗಿಫ್ಟ್ ಟು ದ ಎಂಪ್ಲಾಯಿ ಆರ್ ಅಡಿಷನಲ್ ವೇಜಸ್ ಟು ದ ಎಂಪ್ಲಾಯಿ ಫಾರ್ ಹ್ಯಾವಿಂಗ್ ಅರ್ನ್ಡ್ ಎ ಪ್ರಾಫಿಟ್. percent of the salary of wage earned by the employee during the accounting year. ಆ ಪರ್ಟಿಕ್ಯುಲರ್ ಅಕೌಂಟಿಂಗ್ ಇಯರ್ ಅಂದ್ರೆ ಪ್ರೀವಿಯಸ್ ವರ್ಷ. ನನಗೆ ಈಗ ನಾನು ಬೋನಸ್ ಈಗ ಕ್ಲೇಮ್ ಮಾಡ್ತೀನಿ ಅಂತಂದ್ರೆ, ನಾನು ಏನು ಕ್ಲೇಮ್ ಮಾಡ್ಬೋದು, 24-25 ಇಯರ್ನ ಬೋನಸ್ ಅನ್ನು ಕ್ಲೇಮ್ ಮಾಡ್ಬೋದು. ಈಗ 24-25 ಇಯರ್ನ ಬೋನಸ್ ಅನ್ನ ನಾನು ಇವಾಗ ಕ್ಲೇಮ್ ಮಾಡ್ಬೋದು. ಓಕೆ, ಅಂಡ್ ಆರ್ 100 rupees ವಿಚ್ ಎವರ್ ಈಸ್ ಹೈಯರ್. ನೋಡಿ, ಅಕಸ್ಮಾತ್ ಕ್ಯಾಲ್ಕುಲೇಷನ್ ಅಲ್ಲಿ ಇದು 100 rupeesಗಿಂತ ಕಮ್ಮಿ ಬಂದ್ರೆ ಮಿನಿಮಮ್ 100 rupees ಕೊಡಬೇಕು, ಅಥವಾ 100 rupeesಗಿಂತ ಜಾಸ್ತಿ ಬಂದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಜಾಸ್ತಿ ಬರ್ತದೆ ಅಷ್ಟನ್ನ ಕೊಡಬೇಕು. ವೆದರ್ ಆರ್ ನಾಟ್ ದ ಎಂಪ್ಲಾಯರ್ ಹ್ಯಾಸ್ ಎನಿ ಅಲೋಕೇಬಲ್ ಸರ್ಪ್ಲಸ್. ನೋಡಿ, ಅವನ ಹತ್ರ ಅಲೋಕೇಶನ್ ಮಾಡಲಿಕ್ಕೆ ಸರ್ಪ್ಲಸ್ ಇದೆಯೋ ಇಲ್ವೋ ಇನ್ ದ ಅಕೌಂಟಿಂಗ್ ಇಯರ್. ನೀವು ಮಿನಿಮಮ್ ಇಷ್ಟು ಬೋನಸ್ ಅನ್ನ ಕೊಡಲೇಬೇಕು ಅಂತಕ್ಕಂಥದ್ದನ್ನ ಸೆಕ್ಷನ್ 10 ನಲ್ಲಿ ಹೇಳಲಾಗುತ್ತೆ. ಸೊ ದಿಸ್ ಈಸ್ ದಿ ಕಂಡೀಷನ್. ನೌ ಐ ವಿಲ್ ಕಮ್ ಟು ದ ಪ್ರಾಬ್ಲಮ್. ವಾಟ್ ಈಸ್ ದ ಪ್ರಾಬ್ಲಮ್ ಹಿಯರ್? Problem here is X was employed in an industry. Therefore, industry has to give bonus. Industry has to give minimum bonus. It has to give. Amele, they got profit. They got surplus. Once they got surplus, then they are bound to give bonus. ಆದರೆ ಎಲ್ಲಿ ಬಂದಿದೆ ಇವರಿಗೆ? ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್ ನಲ್ಲಿ ಅವ್ರಿಗೆ ಏನಾಗಿದೆ? ಪ್ರಾಫಿಟ್ ಆಗಿದೆ. ಎಕ್ಸ್ ಅಂಡ್ ಅದರ್ಸ್ ಡಿಮಾಂಡೆಡ್ ಬೋನಸ್ ಅಡ್ವೈಸ್. ಫಸ್ಟ್ ಥಿಂಗ್, ಅದೇ ವರ್ಷದಲ್ಲಿ ಅವ್ರಿಗೆ ಬೋನಸ್ ಕೇಳಕ್ ಬರಲ್ಲ. Therefore, now I will write the answer. Number 1, bonus cases. Bonus 1.
in the same year, the employees cannot demand bonus. Number 2, they are definitely eligible to demand bonus on completion of the accounting year. On completion of the accounting year. Therefore, number 3, you have to write this section. What is that section? Section 10. According to section 10 of Bonus Act 1965, the employees, after completion of the accounting year, after completion of accounting year, can claim the bonus on the surplus of the company, of the factory or company, oblique company. See, here this word is employee. Employee is very important. Employee is very important. ಈ 3 ಪಾಯಿಂಟ್ಗಳನ್ನು ನೀವು ಬರೀಬಹುದು. These 3 points you can write. The answer should be like this. This should be the answer. ಅದೇ ವರ್ಷದಲ್ಲಿ ಅವರಿಗೆ ಬೋನಸ್ ಸಿಗುವುದಿಲ್ಲ. ಅದೇನಾಗುತ್ತೆ, ಹಿಂದಿನ ವರ್ಷದ ಮುಂದಿನ ವರ್ಷಕ್ಕೆ ಬೋನಸ್ ಕೊಡ್ತಾರೆ. ಹೋದ ವರ್ಷ ಆದಂತಹ ಲಾಭದಿಂದ ಈ ವರ್ಷದಲ್ಲಿ ನಮಗೆ ಬೋನಸ್ ಸಿಗ್ತದೆ. ದ್ಯಾಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಅದನ್ನು ನಾನು ಫಸ್ಟ್ ಪಾಯಿಂಟಲ್ಲಿ ಬರೆದಿದ್ದೀನಿ. ಸೇಮ್ ಇಯರ್ ಯಾವ ವರ್ಷ ಪ್ರಾಫಿಟ್ ಆಯಿತು ಆವಾಗಲೇ ಬೋನಸ್ ಸಿಗೋದಿಲ್ಲ. ಎಂಪ್ಲಾಯೀಸ್ ಕೆನಾಟ್ ಡಿಮಾಂಡ್ ಬೋನಸ್. ದೇ ಆರ್ ಡೆಫಿನೆಟ್ಲಿ ಎಲಿಜಿಬಲ್ ಟು ಡಿಮಾಂಡ್ ಬೋನಸ್ ಆನ್ ಕಂಪ್ಲೀಷನ್ ಆಫ್ ದ ಅಕೌಂಟಿಂಗ್ ಇಯರ್. ಒಂದು ಲೆಕ್ಕಾಚಾರದ ವರ್ಷ ಮುಗಿದ ನಂತರ ಅವರು ಬೋನಸ್ ಅನ್ನು ಕೇಳುವ ಹಕ್ಕನ್ನು ಹೊಂದುತ್ತಾರೆ. ಆಮೇಲೆ ಅವರ ಹಕ್ಕು ಎಲ್ಲಿದೆ? ಬೋನಸ್ ಕಾನೂನಿನ, ಬೋನಸ್ ಅಧಿನಿಯಮದ ಕಲಂ 10ರ ಪ್ರಕಾರ ಆ ಅಕೌಂಟಿಂಗ್ ವರ್ಷ ಮುಗಿದ ನಂತರ, ಲೆಕ್ಕಾಚಾರದ ವರ್ಷ ಮುಗಿದ ನಂತರ ಅವರು ಬೋನಸ್ ಅನ್ನು ಕೇಳಲು ಅರ್ಹರಾಗಿರುತ್ತಾರೆ. ಅಂಡ್ ಎಂಪ್ಲಾಯಿ ಈಸ್ ಬೌಂಡ್ ಟು ಗಿವ್, ಎಂಪ್ಲಾಯರ್, ದ ಲಾಸ್ಟ್ ಪಾಯಿಂಟ್, ಎಂಪ್ಲಾಯರ್ ಮಾಲೀಕನು, ಎಂಪ್ಲಾಯರ್ ಈಸ್ ಬೌಂಡ್ ಬೈ ಸೆಕ್ಷನ್ 10. ಸೆಕ್ಷನ್ 10ರ ಪ್ರಕಾರ ಮಾಲೀಕನು ಬೋನಸ್ ಕೊಡಲು ಬಾಧ್ಯಸ್ಥನಾಗಿರುತ್ತಾನೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್. This is the answer for all these problems, 7, 8, 9 and 2 also. 7, 8, 9 and 2 also. So these are the problems that I have discussed up to
problem, I think now I have come up to problem 8 regular wages paid to him. Industry got profits during the year. Yes, 8, 9. Up to 9, I have completed. Up to 9, all common answers completed my lecture. Up to problem 9. Up to ಪ್ರಾಬ್ಲಮ್ 9. ಪ್ರಾಬ್ಲಮ್ 9ವರೆಗೆ 2 ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ ನಾನು. ಒಂದು ಚೈಲ್ಡ್ ಲೇಬರ್ ವಿಷಯ, ಇನ್ನೊಂದು ಬೋನಸ್ ವಿಷಯ. 2 ವಿಷಯವನ್ನು ಇಲ್ಲಿವರೆಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ನೌ ಇನ್ ಬೋನಸ್ ಆಕ್ಟ್, ಎಸ್, ದೀಸ್ ಪ್ರಾಬ್ಲಮ್ಸ್ ಆಲ್ಸೋ ಐ ವಿಲ್ ರಿಸಾಲ್ವ್ ಹಿಯರ್ ಓನ್ಲಿ. ಐ ವಿಲ್ continue. As far as the bonus issue is concerned, let me finish the session today. Some workmen were dismissed for misconduct in December 15. In December 15, claimed bonus for the accounting year 2014-15. 2014-15. The management denied their claim on the ground that they were dismissed for misconduct. Decide. They were dismissed for misconduct. So this is the problem. Again, in the same bonus act, there is one section. The section is like this. Section 9. Section 9 talks about disqualification of bonus. Section 9 talks about disqualification of bonus. Notwithstanding anything contained in this act, an employee shall be disqualified from receiving bonus under this act if he is dismissed from service. If he is dismissed from service for fraud, riotous or violent behavior while on premises of the establishment, or theft, misappropriation or sabotage of any property. Any property. This is one problem. Any problem is there like this? An employee more than 1 year's continuous service need dismissed. Yes. Another problem is also there. An employee with more than 1 year's continuous service, more than 1 year's continuous service in a company, was dismissed from his service on account of insubordination. On account of insubordination. The company refuses to pay bonus due to him. Bonus due to him. M challenges the refusal. M challenges the refusal. M challenges the refusal. Decide. Then any other problem? A worker whose service has been terminated by the employer on grounds of fraud committed by the worker. He demanded payment of bonus. He demanded payment of bonus. The employer refuses to pay. Decide. 13. Yes. Up to 12. Up to 12 I have to discuss. Up to 12. Then, so my answer here is for problem number 10, 11 and 12. 10, 11 and 12. And 12. ಇದೆಲ್ಲದಕ್ಕೂ ಸೇರಿ ಒಂದೇ ಸೊಲ್ಯೂಷನ್. ಎಲ್ಲದಕ್ಕೂ ಸೇರಿ ಒಂದೇ solution. The solution is like this. See here, this particular other two are very simple. 11 and 12 are very simple. They will not get bonus. ಇಲ್ಲಿ ಒಂದು ಸ್ಮಾಲ್ ಕನ್ಫ್ಯೂಷನ್ ಮಾಡಿದ್ದಾರೆ ನಿಮಗೆ. There is a small confusion in this problem. ಅದಕ್ಕಿಂತ ಮೊದಲು ಇವೆರಡು ಪ್ರಾಬ್ಲಮ್ನ ಓದ್ಬಿಡೋಣ. What is this problem? An employee with more than 1 year. 1 year ಅವ ಕೆಲಸ ಮಾಡಿದ್ರೆ ಅಂದ್ರೆ eligible for bonus. Dismissed from his service for insubordination. So here dismissal. Then 13 ನಲ್ಲಿ
A worker whose service has been terminated by the employer on ground of fraud. So he has done a fraud. Therefore, ಇಲ್ಲಿ ಇಯರ್ ಗೇರ್ ಏನು ಕೊಟ್ಟಿಲ್ಲ. 12 ಅಲ್ಲಿ 11 ಅಲ್ಲಿ ಇಯರ್ ಗೇರ್ ಏನು ಕೊಟ್ಟಿಲ್ಲ. ಇಲ್ಲಿ ಇಯರ್ ಕೊಟ್ಟು ನಿಮಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಏನ್ ಕನ್ಫ್ಯೂಷನ್ ಇಲ್ಲಿ ನೋಡಿ. ಸಿ ಡಿಸ್ಮಿಸ್ಡ್ ಆರ್ ಮಿಸ್ಕಂಡಕ್ಟ್ ಇನ್ ಡಿಸೆಂಬರ್ 2015. December 2015 for the bonus of accounting year 2014-15. 2014-15 ಅಂದ್ರೆ 1320142 31/3/2015 ಈ ಪೀರಿಯಡ್ಗೆ ಅವನ ಬೋನಸ್ ಡ್ಯೂ ಇರುತ್ತೆ. ಬೋನಸ್ ಡ್ಯೂ ಈ ಪೀರಿಯಡ್ಗೆ ಡ್ಯೂ ಇರುತ್ತೆ, ರೈಟ್? He has misbehaved in December 2015. December 2015. ಮಾರ್ಚ್ ನಂತರ ನೋಡಿ 1/4/2015 ಟು ನಾವು ಏನು ಅಂದ್ಕೊಳ್ಳೋಣ, ಡಿಸೆಂಬರ್ ಅಂದರೆ 1ನೇ ತಾರೀಕು ಬಿಟ್ಬಿಡೋಣ. 30/11/25 ತಗೊಂಡ್ರೆ ಏನಾಗುತ್ತೆ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 8 months ಆಗುತ್ತೆ. 8 months. So this problem is a very tricky problem. ಇನ್ನೆರಡು ಪ್ರಾಬ್ಲಮ್ ಅಲ್ಲಿ ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ. ಇನ್ನೆರಡು ಪ್ರಾಬ್ಲಮ್ ಅಲ್ಲಿ ಅವರಿಗೆ ಎಲಿಜಿಬಿಲಿಟಿ ಇಲ್ಲ. ನಮಗೆ ಇಲ್ಲಿ ಬೋನಸ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ದ ಬೋನಸ್ ಈಸ್ ಟು ಬಿ ಪೇಡ್, ದ ಬೋನಸ್ ಈಸ್ ಟು ಬಿ ಪೇಡ್ ವಿದಿನ್ 8 months. ಕಂಪ್ಯೂಟೇಷನ್ ಆಫ್ ವರ್ಕಿಂಗ್ ಡೇಸ್, ಅಮೆಂಡ್ಮೆಂಟ್ ಟು ಕಸ್ಟಮರಿ ಬೋನಸ್, ರಿಡಕ್ಷನ್ ಆಫ್ penalty. Yes, bonus is to be paid immediately after the accounting year, at least within 8 months. Within 8 months, 8 ತಿಂಗಳೊಳಗೆ. ಈಗ ಅವ್ರಿಗೆ ಏನಾಯ್ತು ಅಂತಂದ್ರೆ, ಇದು ಬೋನಸ್ ಪೇಮೆಂಟ್ ಮಾಡುವಂತಹ ಪೀರಿಯಡ್. ಇದು ಅವರಿಗೆ ಬೋನಸ್ ಪೇಮೆಂಟ್ ಮಾಡುವಂತಹ ಪೀರಿಯಡ್. ಈ ಪೀರಿಯಡ್ ಅಲ್ಲಿ ಅವ್ರು ಏನ್ ಮಾಡ್ಬೇಕಿತ್ತು? ಬೋನಸ್ ಪೇಮೆಂಟ್ ಮಾಡಬೇಕಿತ್ತು. ಬೋನಸ್ ಪೇಮೆಂಟ್. ಸೊ ಅವನು ಮಿಸ್ಬಿಹೇವ್ ಮಾಡಿದ್ದೆ ಯಾವಾಗ? ಡಿಸೆಂಬರ್ ತಿಂಗಳಲ್ಲಿ, ಅಂದ್ರೆ 9ನೇ ತಿಂಗಳಲ್ಲಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 8 ತಿಂಗಳಲ್ಲಿ ಯಾವುದೇ ಮಿಸ್ಸೀಫ್ ಅನ್ನು ಮಾಡಿರಲಿಲ್ಲ. 9ನೇ ತಿಂಗಳಲ್ಲಿ ಅವನು ಮಿಸ್ಸೀಫ್ ಮಾಡಿರ್ತಾನೆ. 9ನೇ ತಿಂಗಳಲ್ಲಿ ಅವನ ಮಿಸ್ಸೀಫ್ಗೆ ಅವನಿಗೆ ಏನ್ ಮಾಡ್ತೀವಿ ನಾವು? ಡಿಸ್ಮಿಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಅವನ ಮಿಸ್ಚೀಫು ಅವನ ಬೋನಸ್ ಪೇಮೆಂಟ್ ಮಾಡುವಂತಹ ಪೀರಿಯಡ್ನ ಒಳಗೆ ಬರ್ತಾ ಇಲ್ಲ. ಅವನ ಬೋನಸ್ನ ಪೇಮೆಂಟ್ ಮಾಡುವಂತಹ ಪೀರಿಯಡ್ನ ಒಳಗೆ ಬರ್ತಾ ಇಲ್ಲ. ಫಸ್ಟ್ ವಿ ವಿಲ್ ಸಿ ದ ಕಾನ್ಸೆಪ್ಟ್ ಹಿಯರ್. Section 9 says disqualification for bonus. Notwithstanding anything contained in this act, an employee shall be disqualified for receiving bonus under this act if he is dismissed from service. Number 1, fraud. Number 2, riotous violent act. Number 3, theft or misappropriation. ಇಲ್ಲಿ ಅವನೇನ್ ಮಾಡಿದಾನೆ? ಮಿಸ್ಕಂಡಕ್ಟ್ ಮಾಡಿದಾನೆ. This misconduct will come in any one of them because he is dismissed. Dismissed means he is coming under this category. He is coming under this category. Generally thinking he is not eligible for bonus. Generally thinking he is not eligible for bonus. But ಇಲ್ಲಿ ಏನಾಗಿದೆ ಅಂತಂದ್ರೆ, due to the delay in making the payment of bonus, he is deprived because his action is done in December. ನೋಡಿ, ಅವನಿಗೆ ಬೋನಸ್ ಪೇಮೆಂಟ್ ಯಾವಾಗ ಆಗ್ಬೇಕಿತ್ತು? ನವೆಂಬರ್ ತಿಂಗಳ ಒಳಗಡೆ ಬೋನಸ್ ಪೇಮೆಂಟ್ ಮುಗಿದು ಹೋಗ್ಬಿಡ್ಬೇಕಿತ್ತು ಪ್ರೋಸೆಸ್. ಸೊ ಅವಾಗ ಅವನು ತಪ್ಪು ಮಾಡಿರ್ಲೇನೇ ಇಲ್ಲ. Therefore, Section 9 will not apply to him. According to me, Section 9 will not apply to him. ನಾನು ಅದಕ್ಕೇನೆ ಈ ಪ್ರಾಬ್ಲಮ್ 10 ನ ಸೊಲ್ಯೂಷನ್ ಫಸ್ಟ್ ಬರೀತೀನಿ. ಸೊಲ್ಯೂಷನ್ ಫಾರ್ ಪ್ರಾಬ್ಲಮ್ 10. Solution for problem 10.
for 10. Number 1. The employee has committed no mistake till 30/11/2025. 30/11/25. The bonus has to be paid as per bonus act. ನೀವು ಸೆಕ್ಷನ್ ಹುಡುಕೋಬೇಕು, ನಾನು ಸೆಕ್ಷನ್ ನೋಡಿಲ್ಲ. ಆಸ್ ಪರ್ ಬೋನಸ್ ಆಕ್ಟ್ 1965 ವಿದಿನ್ 8 months after 8 months 8 months after the accounting year. Number 3, the dismissal is done in December. Again, whether his act is in December, that's important. For misconduct, yes. Dismissal is done for his misconduct in December 2025. Number 4. Therefore, Section 9 of Bonus Act cannot be applied to him. Section 9 of Bonus Act is not applicable to him. Not applicable to these workers. So he is eligible for bonus. Bonus is to be paid to him. Is to be paid to him. So this is my interpretation of the law. Particularly for problem 10 only. ನೋಡಿ, ಕನ್ನಡದಲ್ಲಿ ಹೇಳೋದಾದ್ರೆ 30/11/25 ದಿ ಎಂಪ್ಲಾಯಿ ಅಲ್ಲ, ಬಹಳ ಜನ ಇದ್ದಾರೆ. ದಿ ಎಂಪ್ಲಾಯೀಸ್ ಹ್ಯಾವ್ 30/11/2025 ಈ ನೌಕರರು ಯಾವುದೇ ತಪ್ಪನ್ನು ಮಾಡಿರುವುದಿಲ್ಲ. ಬೋನಸ್ ಕಾನೂನಿನ ಪ್ರಕಾರ 8 ತಿಂಗಳ ಒಳಗಾಗಿ ಬೋನಸ್ ಅನ್ನು ಸಂದಾಯ ಮಾಡಬೇಕಾಗಿರುತ್ತದೆ. ಅಕೌಂಟಿಂಗ್ ಇಯರ್ ಮುಗಿದ ನಂತರ 8 ತಿಂಗಳ ಒಳಗೆ ಬೋನಸ್ ಅನ್ನು ಕೊಡಬೇಕು. ಆದರೆ ಇವರು ಡಿಸೆಂಬರ್ನಲ್ಲಿ ಮಾಡಿದಂತಹ ತಪ್ಪಿಗೆ ಇವರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಆದ್ದರಿಂದ ಇವರಿಗೆ ಕಲಂ 9 ಅನ್ವಯಿಸಲು ಬರುವುದಿಲ್ಲ. ಬೋನಸ್ ಆದ್ದರಿಂದ ಇವರಿಗೆ ಬೋನಸ್ ಅನ್ನು ಕೊಡಲೇಬೇಕಾಗುತ್ತದೆ. ದಿಸ್ ಈಸ್ ದ ಆನ್ಸರ್. ಫಸ್ಟ್ ಯು ಹ್ಯಾವ್ ಟು ರೈಟ್ ದಿಸ್ ಸೆಕ್ಷನ್
After this section, this is point number 1. Point number 1. Then all these things can be point number 2, 3, 4. 2, 3, 4, 5, 6. Like this you have to write. Like this you have to write. ಈ ರೀತಿಯಾಗಿ ನೀವು ಈ ಪ್ರಶ್ನೆಗೆ ಉತ್ತರ ಬರೀಬೇಕಾಗ್ತದೆ. Then I will come to next problem. Here you see, no M, an employee with more than 1 years in a company was dismissed from service for his insubordination. Company refuses to pay bonus to him. So here he will not get bonus. Section 9 applies to him. Applies to him. ಬೋನಸ್ ಆಕ್ಟ್ನ 19ನೇ ಸೆಕ್ಷನ್ ಪ್ರಕಾರ ಬೋನಸ್ ಆಕ್ಟ್ 1965 according to bonus act 1965 he is not eligible to get bonus. Not eligible ಬೋನಸ್ಗೆ ಅನ್ವಯ ಆಗೋದಿಲ್ಲ. ನೀವು ಸೆಕ್ಷನ್ 9 ಅನ್ನು ಇಲ್ಲೇನು ನಾನು ಸೆಕ್ಷನ್ 9 ನಿಮಗೆ ಹೇಳಿದ್ದೀನಿ, ಈ ಸೆಕ್ಷನ್ 9ನ ಬರೆದು ನೀವು ನೇರವಾಗಿ ಉತ್ತರವನ್ನು ಬರೀಬಹುದು ಇದಕ್ಕೆ. ಅಂಡ್ ದ ಸೇಮ್ ಆನ್ಸರ್ ಇಸ್ ಅವೈಲೇಬಲ್ ಫಾರ್ ದಿಸ್ ಆಲ್ಸೋ. ಎ ವರ್ಕರ್ ಹೂಸ್ ಸರ್ವಿಸ್ ಹ್ಯಾಸ್ ಬೀನ್ ಟರ್ಮಿನೇಟೆಡ್ ಬೈ ಎಂಪ್ಲಾಯರ್ ಆನ್ ದ ಗ್ರೌಂಡ್ ಆಫ್ ಫ್ರಾಡ್. ಅಗೇನ್ ಸೆಕ್ಷನ್ 9 ಅಪ್ಲೈಸ್. ಸೆಕ್ಷನ್ 9 ಅಪ್ಲೈಸ್. ಇದನ್ನು ಕೂಡ ಅದೇ ತರ ಬರೀಬಹುದು. ಹಿ ವಿಲ್ ನಾಟ್ ಗೆಟ್ ಬೋನಸ್. ನಾಟ್ ಗೆಟ್ ಬೋನಸ್. Bonus. So this is the answer. Up to 12 I have completed. Actually ಈ ಮೂರು ಪ್ರಾಬ್ಲಮ್ ಅನ್ನ ನೀವು ಒಟ್ಟಿಗೆ ಅನಲೈಸ್ ಮಾಡಿಕೊಂಡು ಯಾವುದನ್ನ 10, 11 ಮತ್ತು 12. 11 and 12 ಅಲ್ಲಿ ಬೋನಸ್ ಸಿಗುವುದಿಲ್ಲ, ಯಾಕಂದ್ರೆ ಸೆಕ್ಷನ್ 9 ಅಪ್ಲೈ ಆಗುತ್ತೆ. ಈ ಇದರಲ್ಲಿ 10 ಅಲ್ಲಿ ಅಪ್ಲೈ ಆಗೋದಿಲ್ಲ ಅಂತ. ಸೊ ದಿಸ್ ಈಸ್ ಅವರ್ ನೆಕ್ಸ್ಟ್ ಪ್ರಾಬ್ಲಮ್. Guilty of misconduct. Whether employer can recover the amount right from adjustment, decide. This is also about bonus. This is also about bonus. See section 13. Section 13 is bonus advance. Bonus advance. Bonus advance. ನೀವು ಬೋನಸ್ ಅಡ್ವಾನ್ಸ್ ಕೊಟ್ರೆ ಅದನ್ನ ಫೈನಲ್ ಪೇಮೆಂಟ್ ಮಾಡಬೇಕಾದ್ರೆ ರಿಕವರಿ ಮಾಡ್ಬೋದು ಅಂತ ಹೇಳಿ ಸೆಕ್ಷನ್ 17 ಹೇಳುತ್ತೆ. ಸೆಕ್ಷನ್ 17 ಟಾಕ್ಸ್ ಅಬೌಟ್ ದ್ಯಾಟ್. ಸೆಕ್ಷನ್ 17 ಅಲ್ಲಿ ಆ ವಿಷಯ ಇದೆ. ಅದನ್ನೇ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಬೋನಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಕಾನೂನನ್ನು ಬರೆದು ಎಸ್ ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿ ನೀವೇನ್ ಮಾಡ್ಬೋದು, ಕ್ವಶನ್ ಪ್ರಾಬ್ಲಮ್ 13ಗೆ ಆನ್ಸರ್ ಕೊಡ್ಬೋದು. ಪ್ರಾಬ್ಲಮ್ 13ಗೆ ಆನ್ಸರ್ ಕೊಡ್ಬೋದು. ಎಸ್, these problems pertain to concept of gratuity and retrenchment. Now I will take this class in my next video. I will take these classes in next video. So ಈಗಿರುವ ಪ್ರಾಬ್ಲಮ್ಗಳ ಅನಾಲಿಸಿಸ್ ಅನ್ನು ಮಾಡಿದ್ದೀನಿ. those things you can see. These problems I will discuss in my next video ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.